ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ಪ್ರಧಾನಮಂತ್ರಿಗಳಾಗಿ ಎಲ್ಲ ರೀತಿಯಲ್ಲಿ ಮಾರ್ಪಾಡು ಮಾಡಿ ದೇವೇಗೌಡರು ಹೇಳಿದಂಥದ್ದನ್ನೆಲ್ಲ ಬಿಟ್ಟು ಬಂದಂಥ ಸರ್ಕಾರಗಳು ಯಾವ್ಯಾವ ರೀತಿ ಆ ನೈಸ್ ಕಂಪನಿಯವನಿಗೆ ಜವಾನರ ಕೆಲಸ ಮಾಡ್ತಿದ್ದಾರೆ, ಗುಲಾಮರ ಕೆಲಸ ಮಾಡಿದ್ರು. 1 ಲಕ್ಷಕ್ಕೂ ಹೆಚ್ಚಿನ ಭೂಮಿ ಇದೇ ಶಿವಕುಮಾರ್ ಅವರು ಮಹಾನುಭಾವರು PMICP ಅಂತ ಹೇಳಿ ಮಾಡಿ ಅಲ್ಲಿ 1.25 ಲಕ್ಷ ಭೂಮಿಗಳನ್ನ ಎಲ್ಲ ಕಡೆ ಉದ್ದಕ್ಕೂ ಬೆಂಗಳೂರಿನಿಂದ ಮೈಸೂರಿನವರೆಗೂ ಆ PMICPಯ ಚೇರ್ಮನ್ ಆಗಿ ಏನೇನು ಮಾಡಿದ್ರು ಮಹಾನುಭಾವ. ಈಗ ಇಲ್ಲಿ ಬಂದವರೇ ರಾಮನಗರ ಜಿಲ್ಲೆ ಬದಲಾವಣೆ ಮಾಡಿ ಇಲ್ಲೆಲ್ಲ ನಮ್ಮ ರಾಮಣ್ಣವರು ಯಾರೋ ಹೇಳ್ತಾ ಇದ್ರು ಪರಿಸ್ಥಿತಿನ ಯಾತಕ್ಕೆ ಈ ತರ ಆಗಿದೆ ಅಂತ ಹೇಳಿ. ಇಲ್ಲಿ ಮೊನ್ನೆ ವಿಜಯದಶಮಿ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾರೆ ಮಹಾನುಭಾವ. ಅಕ್ಟೋಬರ್ 24, 2023 ಅವ್ರ ಭಾಷಣ ಏನಪ್ಪಾ ಅಂದ್ರೆ, ವಿಜಯದಶಮಿ ಹಬ್ಬದ ಪ್ರಯುಕ್ತ ಅಕ್ಟೋಬರ್ 24ರಂದು ಕನಕಪುರ ಕ್ಷೇತ್ರದ ಸಾತ್ನೂರಿನಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ದೇವಾಲಯದ ಕಾರ್ಯಕ್ರಮದಲ್ಲಿ ಅದೇನ್ ದೇವಸ್ಥಾನಗಳಿಗೆ ಹೋಯ್ತಾರೋ, ಅದು ಯಾವ್ಯಾವ ಗುರುಗಳನ್ನ ಇಟ್ಕೊಂಡವರು, ಅದೇನ್ ದೇವರದ್ದು ಯಾವಾಗ ಏನ್ ಮಾಡ್ತಾರೋ ನೋಡ್ಬೇಕು. ನಾನು ಇವತ್ತು ಈ ಕಲಿಯುಗದಲ್ಲಿ ಆ ದೇವರು ನಿಜಕ್ಕೂ ಇದ್ರೆ ಇವತ್ತು ನಿಮ್ ಕಣ್ಣಲ್ಲಿ ನೀರು ಹಾಕೊಂಡು ಏನಿದ್ದೀರಿ. ಎಷ್ಟು ಕುಟುಂಬಗಳು ಹಾಳಾಗಿದ್ದಾವೆ ನಾನು ಹೇಳೋದು ಬೇಕಾಗಿಲ್ಲ. ಇಲ್ಲಿ ಅದೆಂಥದ್ದು ನಮ್ಮ ಪೋಸ್ಟ್ಗಳು ಹಾಕೊಂಡು ಅಲ್ಲೆಲ್ಲ ಬಿಡದಿ ರೋಡಲ್ಲಿ ಏನೋ ದಿವಸ ಹಾಕೊಂಡು ಓಡಾಡ್ತಾವ್ರೆ. ಅದೆಲ್ಲ ಮಾಡ್ಕೊಳ್ಳಿ ಪಾಪ. ಯಾಕೆಂದ್ರೆ ನನ್ನದು ತರದ ಪುಸ್ತಕ 1983ರಿಂದ 85 ಆ ಬಿಡದಿ ಕೇತನಹಳ್ಳಿನಲ್ಲಿ ನಮ್ಮ ತಂದೆಯದೇನೋ ಹುಚ್ಚು, ರೈತರ ಮಕ್ಕಳಾಗಬೇಕು, ನೀವು ಹೊರಗಡೆ ಸಂಪಾದನೆ ಮಾಡಿದ್ದು ನಿಮ್ ಜೀವನ ಹಾಳು ಮಾಡುತ್ತೆ, ಇಲ್ಲಿ ಸಂಪಾದನೆ ಮಾಡಿದ್ದು ನಿಮ್ಮನ್ನು ಬದುಕಿಸ್ತದೆ ಅಂತ ಹೇಳಿ ಪ್ರತಿನಿತ್ಯ ನಮ್ಗೆ ಹೇಳಿ ನಾನು ನಮ್ಮ ವೃತ್ತಿ ಮುಗಿದ ಮೇಲೆ ಒಂದು ಜಮೀನು ತಗೋಬೇಕು ಅಂತ ಅದೇ ಹೇಳಿದ್ದಲ್ಲ. ನನ್ನ ಬಿಡದಿ ಕ್ಷೇತ್ರಕ್ಕೂ ಯಾವುದೋ ಪೂರ್ವ ಜನ್ಮದ ಒಂದು ನೆಂಟಸ್ತಿಕೆ ಇದೆ, ಸಂಬಂಧ ಇದೆ ಅನ್ನೋದು ನಾನು ಹೇಳ್ತಾ ಇದ್ದೇನೆ, ಮೊದಲೇ ಹೇಳ್ತಾ ಇದ್ದೇನೆ. ಇಲ್ಲಿ ಕರ್ಕೊಂಬಂತ ನಾನು ಹಾಸನ ಜಿಲ್ಲೆಯಿಂದ ನಾನು ಆಗ ಭೂಮಿ ಖರೀದಿ ಮಾಡಲಿಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಆ ಭಾಗದಲ್ಲಿ ಚಿಕ್ಕ ಜಾಲವ ಯಾವುದೋ ಇದೆ, ಅಲ್ಲಿ ಒಂದು 25 ಎಕರೆ ತೋರಿಸಿದ್ರು ಕರ್ಕೊಂಡೋಗಿ. ಅಲ್ಲಿ ನೀರು ಬರಲ್ಲ ಅಂದ್ರು. ಅಲ್ಲಿಂದ ನಮ್ಮ ಚಂದ್ರಪ್ಪ ಸರ್ಕಲ್, ಅಲ್ಲಿಂದ ನಮ್ಮ ಇನ್ನೊಂದು ಈ ಮಾಗಡಿಯಿಂದ ಆ ಕಡೆ ಒಂದು ರೋಡ್ ಹೋಯ್ತದೆ, ಯಾವ್ದು ಮರ್ತುಬಿಟ್ಟೆ, ತಿಪ್ಪಗೊಂಡಳ್ಳಿ ಮುಂದೆ ಒಂದು ರೋಡ್ ಹೋಯ್ತದೆ, ಅಲ್ಲೆಲ್ಲೋ ಕರ್ಕೊಂಡು ಹೋದ್ರು. ಕೊನೆಗೆ ನನಗೆ ನಮ್ಮ ಚೈನಾ ಸಾಬರು ಅಂತೇಳಿ ಬಿಡದಿಲ್ಲೊಬ್ರು ಇದ್ರು, ಅವರು ಆ ಮೇನ್ ರೋಡಲ್ಲಿ ನಿಲ್ಲಿಸ್ಕೊಂಡು ಆ ಭೂಮಿ ತೋರಿಸಿದ್ರು ನನಗೆ. ಈ ಕೇತನಹಳ್ಳಿ ಇವತ್ತೇನು 46 ಎಕರೆ ಲ್ಯಾಂಡು 84-85 ಖರೀದಿ ಮಾಡಿದೆ. ಅಲ್ಲೆಲ್ಲ ಮೈಸೂರಿನಲ್ಲಿ ಒಂದು ಚಿತ್ರದ ಹಂಚಿಕೆ ಇಟ್ಕೊಂಡಿದ್ದೆ. ಅದ್ರಲ್ಲಿ ಬರೋ ದುಡ್ಡು ಇಲ್ಲಿ ತರೋದು 10,000-15,000 ಇನ್ವೆಸ್ಟ್ಮೆಂಟ್ ಮಾಡಿ ಭೂಮಿ ಖರೀದಿ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಜಾಗ ತೋರಿಸಿದಾಗ ಅಲ್ಲಿ ಭೂಮಿ ಕಾಣಲಿಲ್ಲ, ಅಲ್ಲಿ ಕಲ್ಲಮಂಟಿ ಕಾಣಿಸ್ತು. ನಾನು ಜಮೀನು ಕೇಳ್ತಿರೋದು ರೈತನಾಗಿ ಬದುಕಲಿಕ್ಕೆ, ನನಗೆ ಕಲ್ಲೊಡೆಯ ಕೆಲಸಕ್ಕಲ್ಲಪ್ಪ ಅಂದೆ ಅವರಿಗೆ. ಆಮೇಲೆ ಅಲ್ಲಿ ರೈಲ್ವೆ ಗೇಟ್ ಬೇರೆ ಇರಲಿಲ್ಲವಲ್ಲ, ಕಾರ್ ನಿಲ್ಲಿಸಿ ಅಲ್ಲಿ ನಡ್ಕೊಂಡು ಹೋದ. ಅದನ್ನ ನೋಡಿ ಏನೋ ಪುಣ್ಯ, ಅಲ್ಲಿ ಬರಿಯಪ್ಪ ಅಂತೇಳಿ ಹೊರ ಉಳ್ತಿದ್ರು. ಕೇಳಿದೆ ಅವ್ರನ್ನ, ಇಲ್ಲ ನಾವಿದ್ರಲ್ಲಿ ಏನು ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಕೊಡೋಕೆ ತಯಾರಾಗವ್ರೆ ಅಂದ್ರು. ನನಗೆ ಬಹಳ ಒತ್ತಡ ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ, ನಾನು ಅವತ್ತು ಮಾಡೋದಾಗಿದ್ರೆ ಒಂದು 150 ಎಕರೆ ಅದೇನೇನೆಲ್ಲ ಮಾಡ್ಬಿಡಿವೆ. ಹಿಂಸೆ ತಗೊಳ್ಳಿ ಅಂತ ನಾನು ಹೇಳಿದೆ. ನೋಡಪ್ಪ, ನನಗೆ ಆ ರೀತಿ ಭೂಮಿಯ ದಾಹ ಇಲ್ಲ. ನಮ್ಮಪ್ಪನ ಒಂದು ಆಸೆ ಏನಿದೆ, ಅದಕ್ಕೋಸ್ಕರ ಒಂದು ಲ್ಯಾಂಡ್ ಉಳಿತಾ ಇದ್ದೆ, ಇಲ್ಲೇನೋ ಕೊಡ್ತೀವಿ ಅಂತೀರಿ, ನನಗೆ ಇಷ್ಟಕ್ಕೆ ಇದಕ್ಕಿಂತ ಬೇಡ್ರಪ್ಪ ಕೈ ಮುಗಿತೀನಿ ಅಂತ ಹೇಳಿ ನಾನೇ ಬೇಡ ಅಂದೆ. ಅವತ್ತು ನಾನು ಮನ್ಸು ಮಾಡಿದ್ರೆ ಅಲ್ಲೇ 150 ಎಕರೆ ಮಾಡಿವೆ ಆ ರೋಡ್, ಮೈನ್ ರೋಡಲ್ಲಿ. ಇವತ್ತಲ್ಲೆಲ್ಲ ಬಡಾವಣೆಗಳ ರಚನೆ ಆಗಿದೆ. ನಾನು ನಿಮಗೆ ಹೇಳ್ತೀನಿ, ನಾನೇನಾದರೂ ಭೂಮಿ ತಗೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಾಗಿದ್ರೆ ಇವತ್ತಲ್ಲಿ ತೆಂಗಿನ ಗಿಡ ಬೆಳೀತಾ ಇದ್ನ, ಅಡಿಕೆ ಗಿಡ ಬೆಳೀತಾ ಇದ್ನ. ಬಂದಿದ್ದೀರಿ, ನೋಡಿದಿರಿ, ಹಲವಾರು ಜನ ಇಲ್ಲಿಂದಲೂ ಬಂದು ಕೂಲಿ ಕೆಲಸ ಮಾಡಿದಿರಿ. ಬಂದು ನನ್ನ ಜೊತೆ ನಾನು ಹೊಲದಲ್ಲಿ ಕೆಲಸ ಮಾಡಿ ಹಲವಾರು ಕುಟುಂಬದಲ್ಲಿದ್ದೀರಿ, ಹೊಸೂರಿನವರಿದ್ದಾರೆ. ಅದರಿಂದ ಇಲ್ಲಿ ಈ ಮಹಾನುಭಾವ ಹೇಳ್ತಾನಲ್ಲ, ಕನಕಪುರ ಭಾಗದ ರೈತರು ಯಾರೂ ನಿಮ್ಮ ಜಮೀನುಗಳನ್ನು ಮಾರಾಟ ಮಾಡಬೇಡಿ, ಬ್ರಾಹ್ಮಣರು ಇದನ್ನೇ ಹೇಳಿದ್ದು. ಬೆಂಗಳೂರಿನವರು ಒಂದು ದುಪ್ಪಟ್ಟು ದುಡ್ಡು ಕೊಟ್ಟು ಕೇಳಿದ್ರು, ಜಮೀನು ಕೊಡಬೇಡಿ ಅಂದ್ರೆ ಬೆಂಗಳೂರಿನವರು ಅಂತ ಹೇಳ್ತಾರಲ್ಲ, ಅವ್ರನ್ನೇ ಸೇರಿಸ್ಕೊಂಡು ಹೇಳೋರು, ಯಾರನ್ನ ಕೇಳಿ ಸೇರಿಸ್ಕೊಂಡು ಹೇಳೋರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜಮೀನಿಗೆ ಬಹಳ ಒಳ್ಳೆಯ ಬೆಲೆ ಬರುತ್ತದೆ. ನಾವೆಲ್ಲರೂ ಬೆಂಗಳೂರು ಜಿಲ್ಲೆಯವರಾಗಲಿದ್ದೇವೆ. ನಿಮ್ಮನ್ನೆಲ್ಲ ಈಗ ರಾಮನಗರ ಜಿಲ್ಲೆಯಿಂದ
ಬೆಂಗಳೂರಿಗೆ ಕರ್ಕೊಂಡು ಹೋಗೋರಿಗೆ ಬೆಂಗಳೂರು ಜಿಲ್ಲೆ ಇವತ್ತು ಕೆಂಪೇಗೌಡರ ಜಯಂತಿ